ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಈ ದಿನ ನಾನು ಯಾಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ನನ್ನ ಹೆಸರು ದೀಪಾ ಸುನೀತಾ ಸರಾಪ್ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ವೆಸ್ಟೇಜ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ. ಸೊ ಅಲ್ಲಿ ಸಿಗುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವುದಪ್ಪ ಅಂತಂದ್ರೆ ಅದು ಮಲ್ಟಿ ವಿಟಮಿನ್ ಗಮೀಸ್ ಅಂತಂದೇಳಿ. ಸೊ ಇದು ಚಿಕ್ಕ ಮಕ್ಕಳಿಗಾಗಿ ಇರುವಂಥ ಇದು ಚಾಕ್ಲೇಟ್. ಯಾಕೆ ಮಕ್ಕಳಿಗೆ ಚಾಕ್ಲೇಟ್ನ ನಾನು ಹೇಳತ್ತೀನಿ ಅಂತಂದ್ರೆ, ಸೊ ಮಕ್ಕಳು ನಾವು ಯಾವುದೇ ಥರದ ನಾವು ಫುಡ್ ಮಾಡಿಕೊಡ್ಲಿ, ಯಾವುದೇ ಥರದ ನಾವು ಇವತ್ತು ಏನೇ ಅವರಿಗೆ ಮಾಡಿಕೊಟ್ರೂ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅವ್ರು ತಿನ್ಲಿಕ್ಕೂ ಹೋಗೋದಿಲ್ಲ, ಅದು ನೋಡೋದು ಇಲ್ಲ ಅವರು. ನೆಕ್ಸ್ಟ್ ಬೇರೆ ಏನಾರು ಮಾಡಬೇಕು, ಇಲ್ಲ ಒಲ್ಲೆ ಅಂತ ಹಠ ಮಾಡ್ತವ, ಅಳ್ತವ, ಕಿರಿಕಿರಿ ಮಾಡ್ತವ. ಸೊ ಅವ್ರ ದೇಹದಲ್ಲಿ ಏನಾಗ್ತಾ ಇರುತ್ತೋ ಅದು ಮಕ್ಕಳಿಗೆ ಬಾಯಿಲಿಂದ ಹೇಳಿಕ್ಕೆ ಬರೋದಿಲ್ಲ. ಅವ್ರು ಅಳೋ ಮುಖಾಂತರನೇ ಹೇಳ್ತಾ ಇರ್ತಾರೆ. ನಾವು ದವಾಖಾನೆಗೆ ಎಷ್ಟು ಸಲ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಅಲ್ಲಿ ಮೆಡಿಷನ್ ತೊಗೋತಿರ್ತೀವಿ. ಸೊ ಅದರಿಂದ ಏನೋ ಸೈಡ್ ಎಫೆಕ್ಟ್ ಆಗಿ ಮಕ್ಕಳಿಗೆ ಮುಂದಿನ ಬೆಳವಣಿಗೆ ಏನಾರು ಕುಂಠಿತ ಆಗೋದ್ರಿಂದ ಆಗೋಗ್ತದೆ. ಕಾರಣ ನಾನು ಇವತ್ತಿನ ದಿನ ಈ ಗಮೀಸ್ ಚಾಕ್ಲೇಟ್ ಬಗ್ಗೆ 4 ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಚಾಕ್ಲೇಟ್ನ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ, ಆಮೇಲೆ ಮೈಂಡ್ ಶಾರ್ಪ್ ಆಗ್ತದೆ, ಅವರು ಶಾಂತತೆಯಿಂದ ಇರ್ತಾರೆ, ಮನ್ಯಾಗ ಕಿರಿಕಿರಿ ಮಾಡೋಂಗಿಲ್ಲ. ಸೊ ನಿಮಗೆ ಕಿರಿಕಿರಿ ಆಗಂಗಿಲ್ಲ ಅಂದ್ರೆ ನಿಮ್ಮ ಕೆಲಸ ಈಸಿ ಆಗುತ್ತೆ. ಹಾಗಾಗಿ ಮಕ್ಕಳನ್ನ ಕಿರಿಕಿರಿ ಮಾಡ್ಕೋತಾ ನೀವು ಹೆಲ್ದಿಲಿ ವೀಕ್, ಮಕ್ಕಳು ವೀಕ್, ಈ ಥರ ತಾಯಂದಿರು ಎಸ್ಪೆಷಲಿ. ಯಾಕಂತಂದರೆ ಅವು ಏನು ಮಾಡಿದ್ರು ತಿನ್ನಂಗಿಲ್ಲ ಅಂದ್ರೆ ಅದೊಂದು ಟೆನ್ಷನ್ ನಿಮ್ಮಲ್ಲಿರುತ್ತೆ. ನಮ್ಮ ಮಮ್ಮಿ ನನಗೇನು ಮಾಡಿಕೊಟ್ರು ಚೆನ್ನಾಗಿ ಮಾಡಲ್ಲ ಅಂತ ಅದಕ್ಕೆ ಮನಸ್ಸಿಗೆ ಅದು ಚೆನ್ನಾಗಿ ಮಾಡ್ತಿರ್ತದೆ, ಟೇಸ್ಟ್ ಗೊತ್ತಿರೋದಿಲ್ಲ, ಅದು ತಿನ್ನಲಿಕ್ಕೆ ಅದಕ್ಕೆ ಮನಸ್ಸು ಇರೋದಿಲ್ಲ. ಹಾಗಾಗಿ ಸೊ ಈ ಗಮ್ಮಿ ಚಾಕ್ಲೇಟ್ ಕೊಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅದು ಡೈಜೆಷನ್ ಕರೆಕ್ಟ್ ಆಗುತ್ತೆ. ಸೊ ಮೋಷನ್ ಅದಕ್ಕೆ ಏನಾರು ಪ್ರಾಬ್ಲಮ್ ಇತ್ತಂದ್ರೆ ಮೋಷನು ಕ್ಲಿಯರ್ ಆಗುತ್ತೆ. ಹೀಗಾಗಿ ಮಕ್ಕಳು ಅವರು ಡೈಲಿ ದಿನಚರಿ ಅವರು ಹೇಳೋಂತಡ ಮೋಷನ್ ಆಗಬೇಕು, ಹೊಟ್ಟೆ ಸಾಫ್ ಇಟ್ಕೋಬೇಕು. ಸೊ ಅವ್ರು ಮೋಷನ್ ಕ್ಲಿಯರ್ ಆತಂದ್ರೆ ಮಕ್ಕಳು ಹೆಲ್ದಿ ಇದಾವ ಅಂತ ಅರ್ಥ. ಸೊ ಅದು ಏನಾರ ಅವ್ರಿಗೆ ಪ್ರಾಬ್ಲಮ್ ಇತ್ತು, ನೆಕ್ಸ್ಟ್ ಏನು ಮಾಡ್ತಾವೆ, ಹಠ ಮಾಡ್ತದೆ, ಎಲ್ಲ ಕರೆಕ್ಟ್ ಇರ್ತದೆ, ಹಠ ಮಾಡೋದು, ಕಿರಿಕಿರಿ ಮಾಡೋದು, ಏನೋ ಒಂಥರ ಅವರಲ್ಲಿ ಅವ್ರ ದೇಹದಾಗ ಏನೋ ಒಂದು ಕೊರತೆ. ಆ ಕೊರತೆನ ಎಲ್ಲ ಮಕ್ಕಳಲ್ಲಿ ಯಾವುದೇ ಕೊರತೆನ ಇದ್ರೂ ಇದು ನೀಗಿಸ್ತದೆ. ಸೊ ಸಮತೋಲನ ಮಾಡ್ತದೆ ಈ ಚಾಕ್ಲೇಟ್. ಸೊ ಇದು ಚಾಕ್ಲೇಟ್ ಅಲ್ಲ, ಆಯುರ್ವೇದಿಕ್ ಇದು ಫುಡ್ ಸಪ್ಲಿಮೆಂಟ್ರಿನ ಅಂತಲೇ ಹೇಳ್ಬೋದು. ಸೊ ನಮ್ಮಲ್ಲಿ ಸಿಗುವಂತಹ ಎಲ್ಲವೂ ಫುಡ್ ಸಪ್ಲಿಮೆಂಟ್ರಿನೇ, ಯಾವುವು ಮೆಡಿಸನ್ ಅಲ್ಲ. ಸೊ ಹೀಗಾಗಿ ನಾನು 500+ ನಮ್ಮ ಹತ್ರ ಪ್ರಾಡಕ್ಟ್ ಅವೈಲೇಬಲ್ ಅವ. ಹಾಗಾಗಿ ಈ ಗಮ್ಮೀಸ್ ಚಾಕ್ಲೇಟ್ನ ಮಕ್ಕಳು ಹಠ ಮಾಡೋದು, ಕಿರಿಕಿರಿ ಮಾಡೋದು, ನಿಮಗೆ ಕಿರಿಕಿರಿ ಅನಿಸೋದು, ಇದು ಯಾವುದೂ ಮಾಡಬಾರ್ದು ಅಂತಂದರೆ ಮಕ್ಕಳಿಗೆ ಇದೊಂದು ಚಾಕ್ಲೇಟ್ನ ನಮ್ಮ ವೆಸ್ಟೇಜ್ DLCPಯಲ್ಲಿ ಸಿಗ್ತಾವ. ಸೊ ಬರ್ರಿ ತೊಗೊಳ್ರಿ. ನಿಮ್ಮ ಏರಿಯಾದಾಗ ಯಾರು ಇದ್ರಂದ್ರೆ ಅಪ್ಲೈನ್ಗಳು ಅವ್ರನ್ನ ಸಜೆಷನ್ ಕೇಳ್ರಿ. ಸೊ ನಿಮ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಕ್ಕಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇದೊಂದು ಬೆಸ್ಟ್ ಸಜೆಷನ್ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳಲ್ಲಿ ಆಗೋ ಬದಲಾವಣೆಗಳನ್ನು ನೀವೇ ಗಮನಿಸ್ತೀರಾ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್.